ಅವರು ಇದನ್ನ ಡಿಬೇಟ್ ಮಾಡೋದಿಲ್ಲ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕಾನೂನು ಇದೆ, ಕಾನೂನು ಅದು ಪ್ರತಿಯೊಂದನ್ನು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಎಲ್ಲಿದ್ದಾರೆ? ಶಶಿಶೇಖರ್ ಅವರೇ, ಮಾಡ್ತಾ ಇಲ್ಲ. ಅದು ಶ್ರೀಲಕ್ಷ್ಮಿ ನಾನು ಹೇಳ್ತೀನಿ ಹೇಳ್ಬೇಕಾ ಇದು ನಿಮ್ ಕೆಲ್ಸ ನೀವು ಮಾಡಿ ಅಂತ ಅನ್ಬಿಟ್ಟು ನಾವು ಒಬ್ಬೊಬ್ರಿಗೂ ಕೈ ತೋರಿಸಿ ಹೇಳ್ಬೇಕಾ ಇದು? ಅವ್ರು ಮಾತಾಡ್ತಾರೆ ಶಶಿಶೇಖರ್ ಅವರು ಉಳಿತು, ಅದರಿಂದ ನಿಜವಾಗ್ಲೂ ದೇವ್ರ ದಯೆ ಅದು. ಇಲ್ಲ ಅಂತಂದಿದ್ರೆ ಇದಕ್ಕೆ ಯಾರು ಹೊಣೆ? ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು. ಇದರಲ್ಲಿ ಯಾರ್ಯಾರ್ದು ಲ್ಯಾಬ್ಸ್ ಇದೆ ಅವ್ರಿಗೆಲ್ಲ ಏನಾದ್ರು ಕ್ರಮ ತಗೊಂಡಾಗ ಮಾತ್ರ ಮುಂದೆ ಈ ತರ ಇನ್ನೊಂದು ಇನ್ಸಿಡೆಂಟ್ ಆಗಲ್ಲ. ಇಲ್ದೋದ್ರೆ ಇದಕ್ ಕೊನೆನೇ ಇಲ್ಲ. ಪ್ರತಿ ಸತಿ ಆಶ್ವಾಸನೆ ಸಿಗುತ್ತೆ, ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಆದಾಗ ಮತ್ತೆ ಬರುತ್ತೆ, ಇನ್ ಮುಂದೆ ಈ ತರದ್ ಆಗಲ್ಲ ಅನ್ನೋದು. ಬಟ್ ಇದಕ್ಕೆ ಎಲ್ಲರೂ ಒಂದ್ ಕಡೆ ಬ್ರೇಕ್ ಹಾಕ್ಲೇಬೇಕು, ಇದಕ್ಕೆ ಕೊನೆ ತರಲೇಬೇಕು. ಯಾವ ಸರ್ಕಾರ ಬಂದ್ರು ಅಷ್ಟೇನೆ ಮೊದಲು ಅವ್ರಿಗೆ ಗಮನ ಕೊಡ್ಬೇಕಾಗಿರೋದು ಇಂಪ್ಲಿಮೆಂಟೇಷನ್. ಜೊತೆಗೆ ಯಾರನ್ನ ಅಧಿಕಾರಿ ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಂಡಾಗ ಮಾತ್ರ ಇಂಥದ್ ನಿಲ್ಲಕ್ ಸಾಧ್ಯ. ಅವ್ರು ಶಶಿಶೇಖರ್ ಅವ್ರು ಮಾತಾಡಿದ್ರು ಶ್ರೀಲಕ್ಷ್ಮಿ ಅವರೇ, ಅದು ಬೇರೆಯವ್ರು ಏನೋ ಸಿನಿ ಏನೋ ಮಾಡ್ತೀರಂತ ಮಾಡ್ತಿರ್ಬೋದು. ನಾನು ಹೇಳ್ತೀನಿ ನೋಡಿ, ಅದು ಯಾಕೆ ಪ್ರೈಮ್ ಟೈಮಲ್ಲಿ ತಗೊಂತಿದ್ರು? ಅಕಸ್ಮಾತ್ ಅವ್ರು ಪ್ರೈಮ್ ಟೈಮಲ್ಲಿ ಓಡಿಸ್ಬೇಕಂದ್ರೆ ಈ ಸ್ಟೋರಿ ಹೇಗಿರ್ಬೇಕಂದ್ರೆ, ಈ ಸ್ಕ್ರಿಪ್ಟು ಹೇಗಿರ್ಬೇಕಂದ್ರೆ, ಯಾರು ಮಂತ್ರಿ, MLA, MLC ಅಥವಾ ಯಾರು ಪೊಲಿಟಿಕಲ್ ಲೀಡರ್ ಅವ್ರ ಮಕ್ಕಳು ಏನಾದ್ರು ಬಿದ್ದಿದ್ರೆ ಅದಾಗೋದು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇನ್ನೊಬ್ರು ಕಾಲರ್ ಲೈನಲ್ಲಿ ಇದ್ದಾರೆ ಅನ್ಸುತ್ತೆ. ನನಗೆ ಈಗಲೂ ಜ್ಞಾಪಕ ಇದೆ, BJP ಕಾಂಗ್ರೆಸ್ ಇಬ್ಬರಿಗೂ ಹೇಳ್ತೀನಿ, ಹೆಸರು ಹೇಳಲ್ಲ. 2008 ನಾನು ಬಳ್ಳಾರಿಗೆ ಹೋಗಿದ್ದೆ. ಆಗ ಒಂದು ಎಲೆಕ್ಷನ್ ಕ್ಯಾಂಪೇನ್ ಟ್ರ್ಯಾಕ್ ಮಾಡೋದಕ್ಕೆ. ನಾನು ಹೆಸರು ಹೇಳಲ್ಲ, ದೊಡ್ಡ ಬಿಸ್ನೆಸ್ ಮೆನ್ ಕಮ್ ಪಾಲಿಟಿಷಿಯನ್. ಆಗ ಅವರು ಒಂದು ರೋಲ್ಸ್ ರಾಯ್ಸ್ ಕಾರ್ ತಗೊಂಡಿರ್ತಾರೆ, ಆಯ್ತಾ? ಹೆಸರು ಹೇಳ್ತಿಲ್ಲ ನಾನು. ಆಗ ರೋಲ್ಸ್ ರಾಯ್ಸ್ ಕಾರ್ ತಗೊಂಡು, ಟಾರ್ ರೋಡ್ ಇಲ್ಲ ಶ್ರೀಲಕ್ಷ್ಮಿ ಅವರೇ, ನಾನು ಸುಳ್ಳು ಹೇಳ್ತಿಲ್ಲ. ಅವ್ರ ಮನೆಗೆ ಹೋಗ್ತಿರುವಾಗ ಮಣ್ ರೋಡು, ಟಾರ್ ರೋಡ್ ಇರಲಿಲ್ಲ. ಆ ಊರಿಗೆ ಫುಲ್ ಟಾರ್ ರೋಡ್ ಒಂದು ವಾರದಲ್ಲಿ ಬಂತು. ಯಾಕೆ? ಕಾರ್ ಬಂತಲ್ಲ ಮಂತ್ರಿ ಅವ್ರ ಹತ್ರ, ರೋಲ್ಸ್ ರಾಯ್ಸ್ ಕಾರ್ ಇದೆ ಅಂತ ಪೂರ್ತಿ ಊರಿಗೆ ಹಾಕ್ಬಿಟ್ರು ಟಾರು, ಅಲ್ವಾ? ಅದೇ ಥರ ಏನಂದರೆ, ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಅಕಸ್ಮಾತ್ ಯಾರು MLA, MLC, ಮಿನಿಸ್ಟರ್ ಯಾರು VVIP ಅವ್ರ ಮಕ್ಕಳು ಬಿದ್ದಿದ್ರೆ ಒಳಗಡೆ ಗೊತ್ತಿರೋರು ಆ್ಯಕ್ಷನ್ ತಗೊಳ್ಳೋರು. ಆಮ್ ಆದ್ಮಿ ಪಾರ್ಟಿ ಅವ್ರು ಏನು ಹೇಳ್ತಿದ್ದಾರೆ ಸರ್? ನೀವು ಹೇಳೋ ಪ್ರಕಾರ ಈ MLA MP ಗಳ ಮಕ್ಕಳು ಬೀಳ್ತಾರೆ ಅಂತ ಹೇಳ್ತಿದ್ರಲ್ಲ, ಅವ್ರಿಗೆ ಟಿಕೆಟ್ ಕೊಡೋದ್ರಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ 19 ವರ್ಷ, 20 ವರ್ಷ, 27 ವರ್ಷ ಆದವ್ರಿಗೆ ಈಗ ಟಿಕೆಟ್ ಕೊಟ್ಟಿದ್ದಾರೆ. ಏನನ್ಸುತ್ತೆ ಅಂದರೆ 23 ಜನ, ಅದೇ ಅಲ್ಲಲ್ಲ ವರ್ಷ ಹೇಳ್ತಾರೆ ಸರ್. ಇನ್ನು ಯಾರೋ ಹೆಣ್ಣು ಹೇಳ್ತಾ ಇದ್ರು ಆಡ ಮಕ್ಕಳಿಗೆಲ್ಲ ಟಿಕೆಟ್ ಕೊಟ್ಟಿದ್ದಾರೆ ಅಂದರೆ ನಾಚಿಕೆ ಆಗುತ್ತೆ. ನಾವು ಅವ್ರುಗಳಿಗೆಲ್ಲ ಕ್ಯಾಂಪೇನ್ ಮಾಡ್ಬೇಕಾಗಿ ಬರ್ಬೋದೇನೋ ಅಂತೇಳಿ ಒಂದು ವಿಷಯ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಈಗೇನು ಆ ಮಗು ವಾಪಸ್ ಬಂದಿದೆಯಲ್ಲ, ಮೃತ್ಯುಂಜಯ ಅಂತ ಹೆಸರಿಡಬೇಕು. ಆಮೇಲೆ ಅದಕ್ಕೆ ನಿಮ್ಮ ಚಾನಲ್ದು ಹೆಸರು ಒಂದು ಹಾಕ್ಬೇಕು. ಯಾಕಂದ್ರೆ ನಾನು ನಿನ್ನೆ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್, ಜನಕ್ಕೆ ಈ TV ಮಾಧ್ಯಮದಲ್ಲಿ ಬಂದಿಲ್ಲ ಅಂದಿದ್ರೆ ಎಲ್ಲೋ ಸರ್ಕಾರ ಇದನ್ನು ಸುಮ್ಮನೆ ಆಗಿ ಮಗು ತೀರು ಹೋಗ್ಬಿಡೋದೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಎಚ್ಚೆತ್ಕೊಂಡ್ರು TV ಚಾನಲ್ಗಳಲ್ಲಿ ಬರ್ಲಿಲ್ಲ ಅಂದ್ರೆ, TV ಚಾನಲ್ಗಳಲ್ಲಿ ಇದ್ರ ಬಗ್ಗೆ ನೀವು ವರದಿ ಮಾಡ್ಲಿಲ್ಲ ಅಂದಿದ್ರೆ ಆ ವಿಜಯಪುರಕ್ಕೆ ಯಾರು ಹೋಗ್ತಾನೆ ಇರ್ಲಿಲ್ಲ. ಇದು ಒಂದು ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಆ ಮಗು ಇವತ್ತು ಬದುಕು ಬಂದಿರೋದಕ್ಕೆ TV ಚಾನಲ್. ಅನಿಲ್ ಅವರೇ, ನೀವು ಎಷ್ಟು ಸ್ಟೋರಿ ಕವರ್ ಮಾಡಿದೀವಿ ಅಂದ್ರೆ ಆಲ್ಮೋಸ್ಟ್ 20 ವರ್ಷದಿಂದ. 20 ವರ್ಷದಿಂದ ಆಗ ಪ್ರಿನ್ಸ್ ಅಂತ ಶ್ರೀಲಕ್ಷ್ಮಿ ಅವ್ರಿಗೆ ನಪ್ಕೋ ಇದ್ದೆ. ನಾನು ಸ್ಟಾರ್ಟ್ ಮಾಡಿದಾಗ ಪ್ರಿನ್ಸ್ ಅಂತ ಒಬ್ಬ ಬಿದ್ದಿದ್ದ. ಆಗ ಆ ಮಗು ಪಾಪ ಅವ್ನು ಜೀವಂತವಾಗಿ ಆಚೆ ಬಂದ. ಬಟ್ ಆ ತರ ಎಷ್ಟು ವರ್ಷ, ಒಂದು 20 ವರ್ಷದಲ್ಲಿ ಎಷ್ಟು ಸ್ಟೋರಿ ನೋಡಿಲ್ಲ. ಆದ್ರೆ ಬೇಜಾರಾಗುತ್ತೆ ಇದನ್ನ ರಿಪೋರ್ಟ್ ಮಾಡಿ 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 ನಮ್ ಕರ್ತವ್ಯ ಮಾಡೋದು. ಇಷ್ಟು ವರ್ಷ ಆದ್ಮೇಲೆ ಇನ್ನ ಚೇಂಜ್ ಆಗಿಲ್ಲ ನೋಡಿ. ಟೆಕ್ನಾಲಜಿ ಸ್ವಲ್ಪ ಚೇಂಜ್ ಆಗಿದೆ ಸರ್, ಸರ್ಕಾರದಿಂದ ಅಂತ ಹೇಳ್ತಾ ಇಲ್ಲ ನಾನು. ಟೆಕ್ನಾಲಜಿ ಇದಾಗಲೇ ಚೇಂಜ್ ಆಗಿದೆ. ಇವಾಗ ಏನು ಅವ್ರಿಗೆ ಆಕ್ಸಿಜನ್ ಕೊಟ್ಟಿದ್ರು, ಮಗು ಉಲ್ಟಾ ಇದ್ರು ಅಷ್ಟು 20 ಗಂಟೆ ಉಳಿಬೇಕು ಅಂದ್ರೆ ಇದ್ರಲ್ಲಿ ಒಂಚೂರು ಟೆಕ್ನಾಲಜಿನ ಕೆಲಸ ಮಾಡಿದೆ ಅನ್ಸುತ್ತೆ. ಅದ್ರ ಮುಖ್ಯವಾಗಿ ಇಂಥ ವಿಷಯಗಳು ಹೊರಗಡೆ ಬರ್ದಲ್ಲೇ ಇದ್ದಿದ್ರೆ ಈ ರಾಜಕಾರಣಿಗಳ ಕಡೆ ತಲೆನೇ ಆಗ್ತಾ ಇರ್ಲಿಲ್ಲ. ಇದನ್ನ ಹಾಗೆ ಒಂದು ಪಾಯಿಂಟ್ ನಮ್ಮ ರಿಪೋರ್ಟರ್ ಹತ್ರ ಮಾತಾಡ್ತಿದ್ದೆ. ಅವ್ರು ಹೇಳಿದ್ರು ಮಗು ಇದ್ದಿದ್ದು 17 ಅಡಿಯಲ್ಲಿ, ಕಾಲ್ ಇದ್ದಿದ್ದು 17 ಅಡಿಯಲ್ಲಿ, ತಲೆ ಇದ್ದಿದ್ದು ಕೆಳಗಡೆ 19 ಅಡಿಯಲ್ಲಿ. ಸೊ ಮಗು ಪಾಪ ಉಲ್ಟಾ ಇತ್ತು ಅಷ್ಟೊತ್ತು, ಅಲ್ವಾ? ನೆಕ್ಸ್ಟ್ ಕಾಲರ್ ಶ್ರೀಲಕ್ಷ್ಮಿ ಅವರೇ. ಶರಣಯ್ಯ ಸ್ವಾಮಿ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಶರಣಯ್ಯ ಸ್ವಾಮಿ ಅವರೇ, ಮಾತನಾಡಿ. ನಮಸ್ಕಾರ. ಹೇಳಿ. ಹಲೋ, ಹೇಳಿ ಕೇಳಿಸ್ತಾ ಇದೆ. ಹೇಳಿ, ಏನ್ ಹೇಳಕ್ ಬಯಸ್ತೀರಾ? ಬೋರ್ವೆಲ್ ವಿಷಯ ರೀ. ಹೇಳ್ರಿ. ಈಗ ಇಂಥವೆಲ್ಲ ಪ್ರಕರಣಗಳು ಎಷ್ಟೋ ಕರ್ನಾಟಕದಲ್ಲಿ ಆಗ್ತಾವ, ಹಿಂದಕ್ಕೂ ಎಷ್ಟೋ ಆಗ್ಯಾವ. ಆದರೆ ಇವತ್ತಿಗೂ ಯಾವುದೇ ಸರ್ಕಾರ ಆಗಲಿ ಯಾರೇ ಆಗಲಿ ಎಚ್ಚೆತ್ತುಕೊಳ್ಳುವುದು ಯಾಕೆ ಇಲ್ಲ? ಈಗ ಏನ್ ಹೇಳಕ್ ಬಯಸ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಸರ್ಕಾರ ಎಲ್ಲಾ ಜನರು, ಯಾವ ಸರ್ಕಾರಗಳು ಎಲ್ಲವೂ ಅಷ್ಟೇ ಅವ. ಬಡವರು ನಿರ್ಗತಿಕರು ಯಾರಾದ್ರೂ ಆದಾಗ ಯಾರು ಕೇಳೋರಿಲ್ಲ.
ಇಂಥವು ಯಾರೋ ಪ್ರತಿಷ್ಠಿತ ವ್ಯಕ್ತಿಗಳಾದಾಗ ಏನನ್ನಾದಾಗ ಮಾತ್ರ ವಿಚಾರ ಮಾಡ್ತಾರೆ ಅಷ್ಟೇ ಹೊರತು ಈ ಇಂಥ ವಿಷಯದಲ್ಲಿ ಯಾವ ಸರ್ಕಾರದಾಗಲಿ ಪ್ರತಿನಿಧಿಗಳಾಗಲಿ ಯಾರು ಇದಕ್ಕೆ ಎಚ್ಚೆತ್ತುಕೊಳ್ಳುವುದಿಲ್ಲ. ನೀವು ಮೀಡಿಯಾದವರು ಕೆಲವು ಪ್ರಕರಣಗಳನ್ನು ಬಯಲಿಗೆ ಎತ್ತಿ ತೋರಿಸ್ತೀರಿ, ರೈಟ್ ಆದ್ರೂ ಕೂಡ ಜನರು ಯಾಕೆ ಎಚ್ಚೆತ್ತುಕೊಳ್ಳುವುದಿಲ್ಲ? ರೈಟ್, ಒಳ್ಳೆ ಪ್ರಶ್ನೆ. ಥ್ಯಾಂಕ್ ಯು ಶರಣಯ್ಯ ಸ್ವಾಮಿ ಅವರೇ. ಸರ್ಕಾರಗಳು ಸತ್ಯವ ಅಂತ ಹೇಳ್ತಾ ಇದ್ದಾರೆ, ಸತ್ತೋಗಿದಾವೆ, ಡೆಡ್ ಅಂತ ಹೇಳ್ತಾ ಇದೆ. ರಾಮವ್ರ ಕೈ ಹಾಕ್ತಾರೆ ಮೇಲೆ ಹೇಳಿ ಸರ್. ಅಲ್ಲ, ಈಗ ಇವತ್ತು ನಾನು ಒಪ್ಕೊಳ್ತೀನಿ, ಇವತ್ತು ಆಕಸ್ಮಿಕವಾಗಿದೆ ಹೇಗೋ ಆಗ್ಬಿಡ್ತು ಅನ್ನೋದಲ್ಲ. ಸರ್ಕಾರದ ಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿಗಳು, ಇಬ್ಬರು ಮಂತ್ರಿಗಳು ತಳದಂಡ ಆಗ್ಬೇಕು. ಈಗ ಆದಾಗ ಮುಂದೆ ಮಂತ್ರಿಗಳು ಎಚ್ಚರಿಕೆ ತಗೊಂತಾರೆ. ಸರ್, ಭಾರತ ದೇಶಕ್ಕೆ ನಿಮ್ಮ ಪ್ರಧಾನಮಂತ್ರಿಗಳು ಆಗರ ಭರವಸೆ ಕೊಟ್ಟು ರಾಜೀನಾಮೆ ಕೊಡಿ ಸರ್. 15 ಲಕ್ಷ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ, ನೀವು ಪ್ರಧಾನಮಂತ್ರಿಗೆ ಫಸ್ಟ್ ರಾಜೀನಾಮೆ ಕೊಡಿಸಿ. ಇವತ್ತು 2 ಲಕ್ಷ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ವಿ ರಾಷ್ಟ್ರಕ್ಕೆ, ಫಸ್ಟ್ ಅದನ್ನು ರಿಸೈನ್ ಮಾಡಿಸಿ. ಅದನ್ನು ಬಿಟ್ಬಿಟ್ಟು ಎಲ್ಲ ಟೈಮಲ್ಲೂ ರಾಜೀನಾಮೆ ಕೊಡ್ತಾರೆ. ಏನ್ ಮಾಡ್ತಾ ಇದ್ರಿ? ಎಚ್ಚರಿಕೆ ಕೊಡ್ತಾ ಇಲ್ಲ ನೀವು. ನಿಮ್ಮ ಬಿಜೆಪಿ ಸರ್ಕಾರದ ಸುಳ್ಳಿನ ಕಂತೆ ಸಂಬಂಧಪಟ್ಟ ಮಂತ್ರಿಗಳು ಜಾಗೃತಿ ವಹಿಸಬೇಕು. ಎಚ್ಚರಿಕೆ ಕೊಡ್ಲಿಲ್ಲ ನೀವು. ಈ ಎಚ್ಚರಿಕೆ ಕೊಡೋ ಕೆಲಸ ಯಾಕೆ ಮಾಡ್ತಾ ಇಲ್ಲ? ನಿಮ್ ಸರ್ಕಾರಕ್ಕೆ ಬರೀ ಬೇಕಾದ ಅಧಿಕಾರ ಬಿಟ್ಟರೆ ಬೇರೆ ಪಬ್ಲಿಕ್ ಒಪಿನಿಯನ್ ಸರ್, ಇದರಲ್ಲಿ ಬಿಜೆಪಿಯವರ ಏನು ಅಂದರೆ ಜವಾಬ್ದಾರಿ ಏನೂ ಇಲ್ವಾ? ನಮ್ಮ ಜವಾಬ್ದಾರಿ ಏನೂ ಇಲ್ಲ, ನಾವು ಇದರಿಂದ ಮುಕ್ತರಾಗಿದ್ದೀವಿ ಅಂತ ಹೇಳಕ್ ಬಯಸ್ತೀರಾ? ಇದರಿಂದ ಅಲ್ಲ, ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದೇವೆ. ವಿರೋಧ ಮಾಡೋದಕ್ಕಂತಾನೆ ಇವತ್ತು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಮಂತ್ರಿಗಳ ತಲೆದಂಡ ಆಗ್ಬೇಕು ಅಂತ ಕೇಳ್ತಾ ಇದೀವಿ. ತಲೆದಂಡ ಬಿಜೆಪಿ ತಪ್ಪಾದಾಗೂ ಬಿಜೆಪಿ ತಪ್ಪೆ. ಆದ್ರೆ ಇವತ್ತಿರ್ತಕ್ಕಂಥ ಸರ್ಕಾರ ಯಾರು? ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು. ಇವತ್ತೇನು ಪ್ರಿಯಾಂಕಾ ಖರ್ಗೆ ಇವಾಗ ಸರ್ಕಾರ ಮಾತ್ರ ಹೊಣೆ, ನಾವು ವಿರೋಧ ಪಕ್ಷದವರು ನಾವು ಏನು ಅಲ್ಲ ಅಂತನಾ? ನೀವು ವಿರೋಧ ಪಕ್ಷದವ್ರು ಏನು ಅಲ್ಲ ಅಂತನಾ? ಇವಾಗ ವಿರೋಧ ಪಕ್ಷದಲ್ಲಿ ನಮ್ಗೆ ಕೈಯಲ್ಲಿ ಏನು ಆಗಲ್ಲ ಅಂತನಾ? ಈಗ ನನಗೆ ಒಂದು ಜ್ಞಾಪನ ಬರ್ತೈತೆ, ಅಶೋಕ್ ಅವ್ರನ್ನ ವಿರೋಧ ಪಕ್ಷ ಸ್ಥಾನಮಾನ ಕೊಂಡಿಸಿದಾಗ ಯತ್ನಾಳ್ ಅವ್ರ ಒಂದು ಮಾತು ಹೇಳ್ತಿದ್ರು, ಏನೋ ಗೊತ್ತಿಲ್ಲದವ್ರನ್ನ ಕುಣಿಸ್ಬಿಟ್ಟಿದಾರ್ರಿ. ಹಾಗಾದ್ರೆ ಆಡಳಿತ ಪಕ್ಷನ ಬರೀ ವಿರೋಧ ದಯಮಾಡಿ ಬಿಜೆಪಿ ಹೋಗ್ತಾರೆ ಒಂದು ಕ್ವಶನ್. ಹಂಗಾರೆ ಬಿಜೆಪಿ ಪಕ್ಷ ಬರೀ ವಿರೋಧ ಮಾಡಕ್ಕೆ ಸಕಾರಾತ್ಮಕವಾಗಿ ಆಪೋಸಿಷನ್ ಅಲ್ಲಿ ಕೆಲಸ ಮಾಡಕ್ಕೆ ನಿಮ್ಗೆ ಸಾಮರ್ಥ್ಯ ಇಲ್ವಾ? ಅಲ್ಲ, ಕೊಳವೆ ಬಾವಿಲಿ ಮಗು ಬಿದ್ದೈತೆ ಅಂತಂದ್ರೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ದು ಗಲಾಟೆ ಅಂತಂದ್ರೆ ನಾನು ಒಂದೇ ಒಂದು ಕೇಳೋದು, ಆಮ್ ಆದ್ಮಿ ಪಾರ್ಟಿಯವರು ಪವರಲ್ಲಿ ಬಂದಿಲ್ಲ ಅಂತೇಳಿ ಬಿ ಜೆ ಪಿನವ್ರು ಇದ್ದರು, ಅವ್ರೇನು ಮಾಡಲಿಲ್ಲ. ಕಾಂಗ್ರೆಸ್ನವ್ರು ಇದ್ದಾರೆ, ಏನು ಮಾಡಲಿಲ್ಲ. ಈಗ ಆಮ್ ಆದ್ಮಿನವ್ರು ಪವರ್ಗೆ ಬಂದುಬಿಟ್ರೆ ಬೋರ್ವೆಲ್ಲ ಮುಚ್ಚಿಬಿಡ್ತಾರಾ? ಹೇಗೆ ಮುಚ್ತಾರೆ? ಅದನ್ನು ಕೇಳಿ ಆಮ್ ಆದ್ಮಿ ಅವ್ರಿಗೆ ಹೇಳ್ರಿ ಸ್ವಾಮಿ, ಮುಚ್ಚಿಬಿಡ್ತೀರಲ್ರಿ ಸರ್. ಅದಕ್ಕೆ ನೋಡಿ, ನಾವು ಅದನ್ನೇ ಹೇಳ್ತಾ ಇರೋದು, ಅಧಿಕಾರಕ್ಕೆ ಬಂದಾಗ ನೀವು ಸಿಮ್ ಕಾರ್ಡ್ಗಳಿದಾವೆ. ಈಗ ನಿಮ್ಗೆ ಗೊತ್ತು, ಟೆಕ್ನಾಲಜಿಗಳು ತುಂಬ ಇಂಪ್ರೂವ್ ಆಗಿದೆ ಸರ್. ಈಗ ಏನು ಹೇಳಿದ್ರಲ್ಲ, 14,50,000 ಬೋರ್ವೆಲ್ಗಳು ಏನಿದೆಯಲ್ಲ, ಅವಕ್ಕೆಲ್ಲ ಒಂದು ಚಿಪ್ಗಳು ಹಾಕಬೇಕು. ಏನು ಜಾಸ್ತಿ ಖರ್ಚಾಗೋದಿಲ್ಲ ಸರ್, 50 ರೂಪಾಯಿ ಒಂದು ಚಿಪ್ ಆಗುತ್ತೆ. ಯಾವಾಗ ನೀರು ನಿಂತೋಗುತ್ತೆ ಅದನ್ನು ಓಪನ್ ಮಾಡಿಬಿಡ್ತಾರಲ್ವ, ಅದರಲ್ಲಿ ನೋಟಿಫಿಕೇಶನ್ ಹೋಗಂಗೆ ಮಾಡ್ಬೋದು. ಸುಮಾರು ಹೊಸ ಟೆಕ್ನಾಲಜಿಗಳಿದೆ. ಸರ್ಕಾರಗಳು ಏನು ಮಾಡ್ತಿದೆ ಅಂದರೆ ಅವು ಯಾವುದಕ್ಕೂ ಹೋಗೋದಿಲ್ಲ. ಏನಾಗುತ್ತೆ ಅಂದರೆ ಜನರನ್ನ ಮಂಕು ಮುದಿಗೆ ಹಚ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ರೈತರುಗಳು ಇವತ್ತು ಮೊಬೈಲ್ ಫೋನ್ಗಳನ್ನ ಉಪಯೋಗಿಸ್ತಿದ್ದಾರೆ. ಇವತ್ತು ಯಾವ ಥರ ಟೆಕ್ನಾಲಜಿ ಬಂದಿದೆ ಅಂದರೆ, ಬೆಂಗಳೂರಲ್ಲಿ ಕೂತ್ಕೊಂಡು ನನ್ನ ತೋಟದಲ್ಲಿ ನೀರು ಆನ್ ಮಾಡೋದು, ನೀರು ಆಫ್ ಮಾಡೋದು ನಾನು ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಟೆಕ್ನಾಲಜಿ ಹೇಳ್ಕೊಡ್ಬೇಕು ಸರ್. ರೈತರನ್ನ ನೀವು ಯಾವುದೇ ನೀವು ರೈತರಿಗೆ CCTV ಟೆಕ್ನಾಲಜಿ ಪಾಪ ಅವ್ರಿಗೆ ನಿಮ್ಮ ಮೈತ್ರಿ ಸರ್ಕಾರ ಕೇಳಿ. ರೈತರುಗಳಿಗೆ ಮೊಬೈಲ್ ಆನ್ ಮಾಡೋದು ಆಫ್ ಮಾಡೋದು ಗೊತ್ತು, ಅವ್ರಿಗೆ ಇನ್ನೂ ಹೈ ಎಂಡ್ ಟೆಕ್ನಾಲಜಿ ಗೊತ್ತಿಲ್ಲ. ಇಲ್ಲ ಮೇಡಮ್, ಅದನ್ನ ಕಲಿಸೋಷ್ಟ್ರೊಳಗೆ ಇನ್ನು ಎಷ್ಟು ಅನಾಹುತಗಳ ಗೊತ್ತಿಲ್ಲ. ನಾವೇನ್ ಅನ್ಕೊಂಡಿದ್ದೀವಿ ಗೊತ್ತಾ, ನಮ್ಮ ಅಪ್ಪನಿಗೆ ಮೊಬೈಲ್ ಕೊಟ್ಟಾಗ ಅವ್ರಿಗೆ ಏನು ಆಪರೇಟ್ ಮಾಡಕ್ ಬರಲ್ಲ ಅಂತ ತಿಳ್ಕೊಂಡಿದ್ದೆ. ಇವತ್ತು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಅಜ್ಜ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದ್ದಾರೆ. ನಾವು ಯಾರನ್ನೂ ಹೇಳ್ಬಾರ್ದು ಸರ್, ಅವನಿಗೇನು ಗೊತ್ತಿಲ್ಲ, ಅವನಿಗೆ ಗೊತ್ತಿದೆ ಅಂತೇಳಿ ಕೊಟ್ಟಾಗ ಕಲಿತಾರೆ ಸರ್. ನಮಗೆಲ್ಲ ಪ್ರಾಕ್ಟಿಕಲ್ ಅಲ್ಲ ಅನ್ಸುತ್ತೆ ನನಗೆ. ಪ್ರಾಕ್ಟಿಕಲ್ ಇದ್ದಂಗಿಲ್ಲ ಸರ್. ಒಂದು ಬೀದಿ ನಾಯಿಗಳ ಬಗ್ಗೆ ಒಂದು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದ್ರೆ, ಏನಾದ್ರೂ ಅಕಸ್ಮಾತ್ ಇಂಜೆಕ್ಷನ್ ಇನ್ನೊಂದು ಮತ್ತೊಂದಲ್ಲೂ ಫಾಲೋ ಮಾಡಕ್ಕೆ ಒಂದು ಟೆಕ್ನಾಲಜಿ ಬಂದಿದೆ, ಚಿಪ್ ಹಾಕಿರೋದು ಮಾಹಿತಿ ತರ್ತಾರೆ ಅನ್ನೋದು ಒಂದು ಮಾಹಿತಿ. ಓಕೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ, ಅದನ್ನು ನಾವು ಸರ್ಕಾರ ಅಳವಡಿಸ್ಕೊಳ್ಳೋಕ್ಕೂ ಪ್ರಯತ್ನ ಪಡೋಣ. ಇಲ್ಲಿ ಒಂದೇ ಒಂದು ಪ್ರಪಂಚದಲ್ಲಿ ಭಾರತ ಮಾತ್ರ ದೇಶ ಇಲ್ಲ ಸರ್, ಬೇರೆ ದೇಶಗಳು ಇದಾವೆ. ಅಲ್ಲೇನೇನ್ ಮಾಡ್ತಾ ಇದ್ದಾರೆ, ಅಲ್ಲೂ ಬೋರ್ವೆಲ್ಗಳನ್ನ ತೆಗಿತಾರೆ. ಭಾರತದಲ್ಲಿ ಮಾತ್ರ ಬೋರ್ವೆಲ್ ತೆಗಿತಾರೆ ಅಂತಲ್ಲ, ಒಂದೊಂದು ದೇಶಗಳಲ್ಲಿ ನೀರೇ ಇಲ್ಲ.
ಒಂದೊಂದು ದೇಶಗಳಲ್ಲಿ ನೀರೇ ಇಲ್ಲ. ನಾವು ಇವಾಗ ತೆಗಿತಿರೋದು 500 ಅಡಿ 600 ಅಡಿ 2000 ಅಡಿ ಬೋರ್ವೆಲ್ಗಳು ತೆಗಿತಾರೆ. ನಮ್ಮ ಬೋರ್ವೆಲ್ಗಳು ಇದೆಯಲ್ಲ ಪೈಪ್ ಹೋಗಂಥದ್ದು, ಅದಕ್ಕಿಂತ ದೊಡ್ಡ ದೊಡ್ಡ ಪೈಪ್ಗಳು ತೆಗಿತಾರೆ. ನಿಮಗೆ ಸೌದಿ ಅಂತ ದೇಶಗಳಲ್ಲಿ ಪೆಟ್ರೋಲ್ ತೆಗಿಯೋದಕ್ಕೆ ನಾನು ಯಾಕೆ ಹೇಳ್ತೀನಿ, ನಾನು ಹೇಳ್ತಾ ಇದ್ದೀನಿ, ನಾನು ನೀವು ಸರ್, ಇದರಲ್ಲಿ ರಾಜಕೀಯ ಪಕ್ಷಗಳು ಲಾಭ ಮಾಡೋ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ರಾಜಕೀಯ ಯಾವುದೇ ಪಕ್ಷದಾಗಲಿ ಯಾರೇ ಬರಲಿ ಅದನ್ನ ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಇಲ್ಲಿ ಬಂದು BJP, ಕಾಂಗ್ರೆಸ್ಸು, ಆಮ್ ಆದ್ಮಿ ಆ ಪಕ್ಷದ ಯಾವುದೇ ಪಕ್ಷದವ್ರು ಬರಲಿ, ಯಾವುದೇ ಅಧಿಕಾರಿಗಳು ಬರಲಿ, ಕೆಲಸ ಮಾಡಿ ಜನಗಳ ಪರವಾಗಿ ಇದು ಮಾಡಿ ರೈತರಿಗೆ ಆಗಿರೋ ಕಷ್ಟ ನೋವುಗಳನ್ನೆಲ್ಲ ಸ್ಪಂದಿಸಬೇಕು. ಅದು ಬಿಟ್ಟು ಇಲ್ಲಿ ಬಂದು ನಮ್ಮ ಹೆಸರು ಯೋಗೇಶ್ ಅಂತ. ಯೋಗೇಶ್ ಅವರೇ ನೋಡಿ, ಡಿಬೇಟ್ ಬರೋಕ್ಕಿಂತ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡ್ತಿದ್ದೆ. 2014 ಒಂದು ಹೇಳಿದ್ರಲ್ಲ 1.5 ಲಕ್ಷ ಬೋರ್ವೆಲ್ ಕ್ಲೋಸ್ ಮಾಡಿದ್ರಂತ, ಓಪನ್ ಬೋರ್ವೆಲ್ಲು. 2014 2024 ನಾನು ಚೆಕ್ ಮಾಡಿದೆ, ಒಂದು ಮಾಹಿತಿ ಇಲ್ಲ ಸರ್ಕಾರದಿಂದ ಎಷ್ಟು ಬೋರ್ವೆಲ್ ಕ್ಲೋಸ್ ಮಾಡಿದ್ದಾರೆ ಅಂತ. ಅಂದ್ರೆ 10 ವರ್ಷದಲ್ಲಿ ಏನು ಮಾಡ್ಲೇ ಇಲ್ವಾ ಅಂತ ಯಾವ ಸರ್ಕಾರನೂ ಅಷ್ಟೇ ಬರ್ಬೇಕಂತ ಏನಿಲ್ಲ ಸರ್. ಮಾಡ್ಲೇಬೇಕು, ಹೇಳಲೇಬೇಕು ಎಷ್ಟು ಬೋರ್ವೆಲ್ ಕ್ಲೋಸ್ ಮಾಡಿದೀರಾ ಅಂತ. ಅಂದ್ರೆ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಆಲ್ಮೋಸ್ಟ್ ಆಲ್ 80% ಇವತ್ತು ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಟ್ಟಿದ್ದೀವಿ. ಅಲ್ಲಿನ PDOಗಳು, ಅಲ್ಲಿನ ಬಿಲ್ ಕಲೆಕ್ಟರ್ಗಳು, ಅಲ್ಲಿನ ವಾಟರ್ ಮ್ಯಾನ್ಗಳು ಅದರ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಆ ಹಂತದಲ್ಲೇ ಮುಗಿಸ್ತಾ ಇದ್ದಾರೆ ಸರ್. ಈಗ ಆಲ್ರೆಡಿ ಆಗಿದೆ. ಅಲ್ಲ, ಅದ್ರ ಮೇಲೆ ಉಸ್ತುವಾರಿ ನೋಡಿ, ಅದಕ್ಕೆ ಮೇಲ್ ಉಸ್ತುವಾರಿ 3-4 ಇಲಾಖೆಗಳು ಇದೆ ಅಂತ ಹೇಳ್ತೀವಿ. ಅದನ್ನ ಉಸ್ತುವಾರಿ ವಹಿಸ್ತಾನೆ ಇದೆ. ಅಲ್ಲ, ಅವ್ರ ಡ್ಯೂಟಿ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಸರ್ಕಾರದ ಹಂತದಲ್ಲಿ ಅದು ಗ್ರಾಮ ಪಂಚಾಯತಿ ಲೆವೆಲ್ಗೆ ಹೆಚ್ಚಿಗೆ ಜವಾಬ್ದಾರಿ ಇರೋದ್ರಿಂದ ನೋಡಿ, ಈ ಕೇಸಲ್ಲೇ ಅದು ಕ್ಲೋಸ್ ಮಾಡಿರ್ಲಿಲ್ಲ, ಪೈಪ್ ಅಲ್ಲ ಅಲ್ಲೇ ಸೈಡ್ ಅಲ್ಲಿ ಇತ್ತಂತೆ. ಅದು ನನಗೆ ಗೊತ್ತಿಲ್ಲ ಯಾವಾಗ ಅಗ್ದಿದ್ದಂತ. ಒಟ್ಟಿನಲ್ಲಿ ಎಲ್ಲ ಓಪನ್ ಆಗಿತ್ತಲ್ಲ, ಓಪನ್ ಆಗಿದ್ದಕ್ಕೆ ಸಾತ್ವಿಕ್ ಬಿದ್ದಿದ್ದು ಒಳಗಡೆ. ಸರ್, ನೀವು ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ನಿಮ್ ಸರ್ಕಾರನೇ ಮಾಡಿದೆ, ಒಂದು ಕಮಿಟಿ ಮಾಡಿ ಪ್ರತಿ ಸಾರಿ ಬೋರ್ವೆಲ್ ತೆಗೆದಾಗ್ಲೂ ಆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಅವ್ರು ಅದನ್ನ ಮುಚ್ಚಿದಾರ ಅಂತ, ಫೇಲ್ ಆದ್ರೆ ಮುಚ್ಚಿದಾರ. ತಾವೇ ಹೇಳ್ತಾ ಇದ್ದೀರಿ. ಹೌದು, ಜಿಲ್ಲಾಧಿಕಾರಿಗಳಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿನಲ್ಲಿ ಅನೇಕ ತಹಶೀಲ್ದಾರು, ಉಪ ತಹಶೀಲ್ದಾರು ಎಲ್ಲವೂ ಮೆಂಬರ್ ಇದಾರೆ ಅನ್ನೋದು ತಾವೇ ಹೇಳ್ತಾ ಇದ್ದೀರಾ. ಒಂದು ಇದು ಸತ್ಯನೇ, ಅದು ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅದನ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರಲ್ಲ, ಅದನ್ನೇನು BJPನವ್ರೇನು ಅಲ್ಲಲ್ಲ, ಅದನ್ನ BJP ಏನು ಕ್ರೆಡಿಟ್ ತೊಗೊಳ್ಬೇಕಾದ್ರೆ ನೆಸೆಸಿಟಿ ಇಲ್ಲ. ಸರ್ಕಾರಕ್ಕೆ, ಕಾಂಗ್ರೆಸ್ ಗೌರ್ಮೆಂಟ್ಗೆ ಜನಪರವಾಗಿ ನೋಡಿ, ಪಬ್ಲಿಕ್ ಒಬ್ರು ಹೇಳಿದ್ರು, ಇಲ್ಲಿ MLC MPs ಮಕ್ಕಳು ಸತ್ತರೆ ಅಂತಲ್ಲ, ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನ ಮಗನಿಗೂ ಸಹ ಪ್ರಾಣದ ಬೆಲೆ ಇದೆ. ಹಂಗಾಗಿ ಇಲ್ಲಿ ನಾವು ಈಗ ಆಲ್ರೆಡಿ ಒಂದು ಇನ್ಸಿಡೆಂಟ್ ಆಗಿದೆ. ಏನಾಯ್ತಂದ್ರೆ ಯಾರೇ ಸತ್ರು ಸಾವೇದು, ದೊಡ್ಡವ್ರು ಸತ್ರು ಮಕ್ಕಳು ಸಹ ಸಾವೇನೇ. ಅದು ನಾವು ಹಂಗೆ ಬಯಸಬಾರ್ದು, ದೊಡ್ಡವ್ರು ಸತ್ತೋಗ್ಲಿ ಅಂತ ನಾವು ಬಯಸಬಾರ್ದು. ಹಾಗೆ ನಮ್ಮ ಆಮ್ ಆದ್ಮಿಯವರು ಹೇಳಿದ್ರು, ನಿಮ್ಮ ಮುಖ್ಯಮಂತ್ರಿಗಳು ಅತ್ಯಂತ ಕಿರಿಯ ವಯಸ್ಸಿನ ಮುಖ್ಯಮಂತ್ರಿಗಳು, ಕಿರಿಯರಿಗೆ ಅಧಿಕಾರ ಕೊಟ್ಟರೆ ಅದು ತಪ್ಪು, ಅವ್ರು ಹಿಂಚೆ ಹೋಗೋದು ಭಾವನೆ ಅದು ಬಹಳ ತಪ್ಪು. ಕಿರಿಯರಿಗೆ ನಾವು ಅಧಿಕಾರ ಕೊಟ್ಟರೆ ಅಟ್ಲೀಸ್ಟ್ ಉತ್ಸಾಹದಿಂದ ಕೆಲಸ ಮಾಡೋ ಸಾಧ್ಯತೆ ಆಗ್ತದೆ. ನೀವು ಯಾವತ್ತಿಗೆ 70-80 ಏನಾಗ್ತದೆ, ಅವ್ರಿಗೆ ವಯೋಕಾರಣದಿಂದ ಅನೇಕ ಅವಯವಗಳು ಕೆಲಸ ಕಳ್ಕೊಂಡಿರ್ತವೆ. ಯುವಕರು ರಾಜಕೀಯಕ್ಕೆ ಬರಬೇಕು. ನೋಡಿ, ಈಗ ಏನು ಕೊಳವೆಬಾವಿ 14 ಲಕ್ಷ ಹೇಳಿದ್ರೆ, ಇವತ್ತಿಗೂ ಅಂಕಿಅಂಶಗಳು ತಗೊಂಡಾಗ ಬಹುಶಃ ಅದರ ಡಬಲ್ ಅಷ್ಟು ಇವತ್ತು ಅಕ್ರಮ ನಡೀತಾ ಇದಾವೆ. ಅಕ್ರಮ ಬೋರ್ವೆಲ್ಗಳು ಇವತ್ತು ನೀವು ಏನು ಸರ್ಕಾರದಿಂದ ಅಥವಾ ಬೆಂಗಳೂರಿಗೆ ಸಂಬಂಧಪಟ್ಟಾಗಿ BWSS ಅನುಮತಿ ತಗೊಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಇವತ್ತು ಅನುಮತಿ ಇಲ್ಲದೆ ಇರುವಂತವು ಲಕ್ಷಾಂತರ ಈಗಲೂ ಕೂಡ ಇಂಥ ನೀರಿನ ಅಭಾವದಲ್ಲೂ ಕೂಡ 2019 ಅಲ್ಲ ಈಗ ಅವಾಗಿನ ಅಂಕಿಅಂಶ ಅದು ನೀವು ಹೇಳ್ತಾ ಇರೋದು. ಆದ್ರೆ ಇವತ್ತು ಏನು ಅಕ್ರಮ, ಇವತ್ತು ನೀವು ಕೊಳವೆ ನೀವು ಸರ್ಕಾರಕ್ಕೆ ಅರ್ಜಿ ಕೊಡಿ, ನಿಮ್ಗೆ ಅನುಮತಿ ಸಿಗೋದಿಲ್ಲ. ಆದರೆ ನೀವು ಬೋರ್ವೆಲ್ ಹತ್ರ ಹೋಗಿ ನಾವು ಅನುಮತಿ ಕೊಡ್ತೀವಿ, ನಿಮ್ಗೆ ಹಾಕಿ ಕೊಡ್ತೀವಿ ಅಂತ ಹೇಳಿ ಅದೊಂದು ಪ್ಯಾಕೇಜ್ ಈ ತರ ಮಾಡ್ಬಿಡ್ತಾರೆ. ಅಂದ್ರೆ ಈ ಅಕ್ರಮಗಳು ಅಧಿಕಾರಿಗಳ ಅನುಮತಿ ಇಲ್ದಲೆ ಅಥವಾ ಅಧಿಕಾರವರ ಶಾಮೀಲಾತಿ ಇಲ್ದಲೆ ಅಥವಾ ಸ್ಥಳೀಯ ರಾಜಕಾರಣಿಗಳ ಸಾಮಿಲಾತಿ ಇಲ್ದೆಲ್ಲ ಇದನ್ನ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಈ ಅಕ್ರಮಗಳು ಜಾಸ್ತಿ ಆಗಿರೋದ್ರಿಂದ ಇಂಥ ಅನಾಹುತಗಳಿಗೆ ಅದು ಎಡೆ ಮಾಡ್ಕೊಡ್ತಾ ಇದೆ ಇವತ್ತು. ಧನ್ಯವಾದಗಳು ತಮ್ಮೆಲ್ಲರಿಗೂ.